ಫ್ರೆಂಡ್ಸ್, ಇವಾಗ ಅಂಟುಂಡೆ ಹೇಗೆ ಮಾಡೋದಂತ ನೋಡೋಣ. ಮೊದಲು ಅಂಟುಂಡೆಗೆ ಬೇಕಾಗುವ ಸಾಮಗ್ರಿಗಳನ್ನು ಎಲ್ಲ ನೋಡ್ಕೊತ ಬರೋಣ. ಮೊದಲನೇದಾಗಿ ಚೆನ್ನಾಗಿ ತುರಿದಿಟ್ಕೊಂಡಿರೋ ಕೊಬ್ಬರಿ, ನೆಕ್ಸ್ಟು ಬೆಲ್ಲ, ಆಮೇಲೆ ತುಪ್ಪ, ಅಂಟು, ಬಾದಾಮಿ ಸಣ್ಣಗೆ ಹೆಚ್ಚಿರೋದು, ಗೋಡಂಬಿ ಸಣ್ಣಗೆ ಹೆಚ್ಚಿರೋದು, ನೆಕ್ಸ್ಟು ಆಳ್ವಿ, ಆಮೇಲೆ ಒಣ ದ್ರಾಕ್ಷಿ ಇದನ್ನು ಸಣ್ಣಗೆ ಹೆಚ್ಚಿರೋದು, ಮತ್ತು ಗೇರು ಬೀಜ ಇದು ಬೇಕಾದರೆ ಹಾಕೋಬೋದು, ಇಲ್ಲಾಂದರೆ ಬಿಡ್ಬೋದು. ಹಾಗೆ ಇದು ಖರ್ಜೂರ ಇದನ್ನು ಕೂಡ ಸಣ್ಣಗೆ ಹೆಚ್ಚಿ ಇಟ್ಕೊಂಡಿರೋದು. ಇಷ್ಟು ಸಾಮಗ್ರಿಗಳು ನಮಗೆ ಅಂಟುಂಡೆ ಮಾಡೋದಕ್ಕೆ ಬೇಕು. ಇದು ಹೇಗೆ ಮಾಡೋದಂತ ಕಡಾಕಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಫ್ರೈ ಮಾಡೋದಕ್ಕೆ ಸ್ವಲ್ಪ ತುಪ್ಪ, ಇವಾಗ ತುಪ್ಪ ಬಿಸಿ ಆದಮೇಲೆ ನಾನು ಗೋಡಂಬಿಯನ್ನು ಫ್ರೈ ಹಾಕೋತೀನಿ. ಸ್ವಲ್ಪ ಬ್ರೌನಿಶ್ ಕಲರ್ ಬರೋ ತನಕ ಫ್ರೈ ಮಾಡಿಸ್ಬೇಕು. ಈ ಥರ ಬ್ರೌನ್ ಕಲರ್ ಬರೋ ತನಕ ಉಕ್ಕೋಬೇಕು, ಫ್ರೈ ಮಾಡ್ಕೋಬೇಕು ಗೋಡಂಬಿನ. ನೆಕ್ಸ್ಟ್ ನಾವು ಬಾದಾಮಿಯನ್ನು ಹಾಕೋಣ. ಬಾದಾಮಿ ಇದನ್ನು ಕೂಡ ಸ್ವಲ್ಪ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡೋಣ ತುಪ್ಪದಲ್ಲಿ. ಇವಾಗ ಈ ಥರ ಬಾದಾಮಿ ಫ್ರೈ ಆಗಿರಬೇಕು. ನೆಕ್ಸ್ಟ್ ನಾವು ಒಣ ದ್ರಾಕ್ಷಿಯನ್ನು ಹಾಕ್ಕೊಂಡು ಫ್ರೈ ಮಾಡೋಣ. ಅದು ಸ್ವಲ್ಪ ಉಬ್ಬಿ ಬರಬೇಕು. ಈ ಥರ ಉಬ್ಬಿ ಬಂದರೆ ದ್ರಾಕ್ಷಿ ಫ್ರೈ ಆಯಿತು ಅಂತ ಇದನ್ನು ಹಾಕೊಂಡ್ಬಿಡೋಣ. ಇವಾಗ ದ್ರಾಕ್ಷಿ ಫ್ರೈ ಮಾಡಿ ಹಾಕಿದ್ದೀನಿ. ನೆಕ್ಸ್ಟ್ ನಾವು ಅಂಟನ್ನು ಫ್ರೈ ಮಾಡ್ಕೊಳ್ಳೋಣ. ಅಂಟು ಕೂಡ ಉಬ್ಬಿ ಬರುತ್ತೆ. ಈ ಥರ ಉಬ್ಬಿ ಬರಬೇಕದು. ಇದು ಕೂಡ ಇವಾಗ ಫ್ರೈ ಆಗಿದೆ. ಕೊಬ್ಬರಿಗೆ ತಕ್ಕೊಂಡ್ಬಿಡೋಣ. ಇವಾಗ ಲಾಸ್ಟ್ ನಾವು ಆಳ್ವೆಯನ್ನು ಫ್ರೈ ಮಾಡ್ಕೊಂಡ್ಬಿಡೋಣ. ಇದು ಫ್ರೈ ಆಗ್ತಾ ಇದ್ದಂತೆ ಇದಕ್ಕೇನೆ ನಾವು ಗಸಗಸೆ 1.5 ಸ್ಪೂನಷ್ಟು ನಾನು ಗಸಗಸೆ ಹಾಕ್ತಾ ಇದ್ದೀನಿ. ನೆಕ್ಸ್ಟು ಗೇರು ಬೀಜ ಹಾಕ್ಕೊತಾ ಇದ್ದೀನಿ. ಇದು ಫ್ರೈ ಆಗ್ತಾ ಇದ್ದಂತೆ ಇದಕ್ಕೇನೆ ನಾವು ಗಸಗಸೆ 1.5 ಸ್ಪೂನಷ್ಟು ನಾನು ಗಸಗಸೆ ಹಾಕ್ತಾ ಇದ್ದೀನಿ. ನೆಕ್ಸ್ಟು ಗೇರು ಬೀಜ ಹಾಕ್ಕೊತಾ ಇದ್ದೀನಿ. ಒಟ್ಟಿಗೆ ನಾವು ಫ್ರೈ ಮಾಡ್ತೀವಿ. ಇವಾಗ ಇದಾಗಿದೆ. ಸ್ಟವ್ ಎಲ್ಲ ಫ್ರೈ ಮಾಡಿ ಇದಕ್ಕೆ ಹಾಕೊಂಡಿದ್ದೀವಲ್ಲ, ಇದನ್ನ ಚೆನ್ನಾಗಿ ಮಿಕ್ಸ್ ಆಗಬೇಕು ಕೊಬ್ಬರಿ ಜೊತೆ. ಅದು ನೋಡಿ ಈ ಥರ ನೀಟಾಗಿ ಕಲಿಸ್ಕೊಂಡ್ಬಿಟ್ಟು ಆಮೇಲೆ ನಾವು ಬೆಲ್ಲದ ಪಾಕ ಮಾಡಿಬಿಟ್ಟು ಇದಕ್ಕೆ ಹಾಕೋದು. ಇವಾಗ ನಾನು ಒಂದು ಪಾತ್ರೆಯನ್ನು ಸ್ಟವ್ ಮೇಲೆ ಇಟ್ಟಿದ್ದೀನಿ. ಇದಕ್ಕೆ ಬೆಲ್ಲದ ಪಾಕಕ್ಕೆ ಇದು ಇಷ್ಟು ಒಂದು ಕಪ್ಪು ಕಡಿಮೆ ತೊಗೊಂಡ್ರು ಪರವಾಗಿಲ್ಲ. ಈ ನೀರನ್ನು ಇದಕ್ಕೆ ಹಾಕೊಂಡ್ಬಿಡೋಣ. ನೆಕ್ಸ್ಟು ಇದಕ್ಕೆ ನಾವು ನಮಗೆಷ್ಟು ಬೇಕೋ 1 kg ಕೊಬ್ಬರಿಗೆ
ನಾನಿವಾಗ 3/4 kg ಬೆಲ್ಲ ಹಾಕ್ತಾ ಇದ್ದೀನಿ. 1 kgಗೆ 1 kg ಬೇಕಾದರೂ ಹಾಕೋಬೋದು. ಸ್ವೀಟ್ ನಮ್ಗೆ ಬೇಡ ಅನ್ನೋರು 1 kg ಬೆಲ್ಲಕ್ಕೆ 1/2 kg ಬೆಲ್ಲ ಕಮ್ಮಿ ಕೂಡ ಹಾಕೋಬೋದು. ನಾನಿವಾಗ 1 kg ಕೊಬ್ಬರಿಗೆ ಅರ್ಧ kg ಮೇಲೆ 1/2 kg ಹಾಕೋತಾ ಇದ್ದೀನಿ. ಇವಾಗ ಬೆಲ್ಲದ ಪಾಕಕ್ಕೆ ನಾವಿವಾಗ ಬೆಲ್ಲನ ಹಾಕೊಂಬಿಡ. ನೋಡಿ ಇವಾಗ ಬೆಲ್ಲ ಮೆಲ್ಟ್ ಆಗ್ತಾ ಇದೆ. ಇದು ಎಲ್ಲ ಬೆಲ್ಲ ಕರಗಿ ಒಂದೆಳೆ ಪಾಕ ಬರಬೇಕು. ಒಂದೆಳೆ ಹಿಂಗೆ ಕೈಗೆ ಹಿಂಗೆ ತಗೊಂಡು ಈ ಥರ ಮಾಡಿದರೆ ಹಿಂಗೆ ಮೇಲೆ ಕೆಳಿದ್ರೆ ಒಂದೆಳೆ ಬರಬೇಕು. ಆವಾಗ ನಾವು ಈ ಕೊಬ್ಬರಿ ಎಲ್ಲ ಫ್ರೈ ಮಾಡಿ ಹಾಕಿರೋ ಬುಟ್ಟಿಗೆ ಇದನ್ನು ಬೆಲ್ಲದ ಪಾಕ ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಂಡು ಉಂಡೆ ಕಟ್ಟ. ನೋಡಿ ಬೆಲ್ಲದ ಪಾಕ ಎಲ್ಲ ಬೆಲ್ಲ ಕರಗ್ತಾ ಇದೆ. ಇವಾಗ ನಾವು ಇದು ಖರ್ಜೂರ ಮಾತ್ರ ತುಪ್ಪದಲ್ಲಿ ಫ್ರೈ ಮಾಡೋದು ಬೇಡ, ಯಾಕಂದರೆ ಇದು ತುಪ್ಪದಲ್ಲಿ ಹಾಕ್ಬಿಟ್ರೆ ಅಂಟು ಥರ ಆಗಿಬಿಡುತ್ತೆ. ಸೊ ಇದನ್ನ ಹಾಗೇನೆ ನಾವು ಏನು ಮಾಡೋದು, ಮೇಲ್ಗಡೆ ಹಾಕೊಂಬಿಡೋದು ಈ ಥರ ಎಲ್ಲದನ್ನು. ಹಾಕೊಂಡ್ಬಿಡ್ಬೇಕೀಗ. ಇವಾಗ ಬೆಲ್ಲದ ಪಾಕ ಇದನ್ನು ನೀಟಾಗಿ ಕರಗಿ ಪಾಕ ಬಂದ ಮೇಲೆ ಇದನ್ನು ಇವಾಗ ಈ ಥರ ಬೆಲ್ಲ ನೀಟಾಗಿ ಕರಗಿಬಿಟ್ಟು ಇದು ಇವಾಗ ಪಾಕ ಬಂದಿದೆ ಅಂತ ನೋಡಬೇಕಾದ್ರೆ ನಾವು ಅಷ್ಟೇ. ಇವಾಗ ಕಂಪ್ಲೀಟಾಗಿ ಚೆನ್ನಾಗಿ ಪಾಕ ಬಂದಿದೆ. ಈ ಥರ ಅಂಟುತ್ತಾ ಇದ್ದರೆ ಇದನ್ನ ನಾವು ಸ್ಟವ್ ಆಫ್ ಮಾಡಿಕೊಂಡು ತೆಗೆದುಬಿಡ್ಬೇಕು. ಇವಾಗಿದ್ನ ಕೊಬ್ಬರಿಗೆ ಈ ಥರ ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೋಬೇಕು. ಈ ಥರ ನೀಟಾಗಿ ಕಲಿಸ್ಕೋಬೇಕು. ಇದು ಮತ್ತೆ ಬೆಲ್ಲದ ಪಾಕ ನಮಗೆ ಬೇಕು ಅನಿಸಿದ್ರೆ ಆ್ಯಡ್ ಮಾಡ್ಕೋಬೇಕು. ಹೀಗೆ ಎಲ್ಲ ನೀಟಾಗಿ ಕಲಿಸ್ಕೊಂಡ್ರೆ ತುಂಬ ನೀಟಾಗಿ ಮುದ್ದೆ ಕಟ್ಟಕ್ಕೆ ಬರುತ್ತೆ. ತಿನ್ನೋಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ. ನೋಡಿ ತುಂಬ ಚೆನ್ನಾಗಿ ಬರ್ತಾಯಿದೆ. ನೋಡಿ ಈ ಥರ ಬಂದಿದೆ. ಸ್ವಲ್ಪ ಬಿಸಿ ಇರುತ್ತೆ. ನೋಡ್ಕೊಂಡು ನಾವು ಇಷ್ಟಿಷ್ಟೇ ನಮಗೆ ಎಷ್ಟು ಸೈಜ್ ಬೇಕಾಗುತ್ತೆ ಅಷ್ಟಿಷ್ಟನ್ನು ಕಟ್ಟಬೇಕು. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಉಂಡೆ. ಈ ಥರ ಚಿಕ್ಕದು ಉಂಡೆ ಕಟ್ಕೊಂಡು ಇದನ್ನೇನು ಬೇಗ ಕಟ್ಟಬೇಕು ಅನ್ನೋದೇನಿಲ್ಲ. ಆರಾಮಾಗಿ ಕುತ್ಕೊಂಡು ನಾವು ಉಂಡೆನ ಮಾಡ್ಕೋಬೋದು. ನಾವು ಬೇಕ್ರಿಯಲ್ಲಿ ಏನು ತರ್ತೀವಿ ಅದೇ ಥರನೇ, ಬೇಕ್ರಿಗಿಂತ ಹೆಚ್ಚು ಟೇಸ್ಟ್ ಕೊಡುತ್ತೆ. ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ತುಂಬ ಎನರ್ಜಿ ಕೂಡ ಇದು. ನೋಡಿ ಚೆನ್ನಾಗಿ ಬರ್ತಾಯಿದೆ ಉಂಡೆ. ಇವಾಗ ನೋಡಿ ಎಷ್ಟೊಂದು ಉಂಡೆಗಳಾಗಿದೆ. 1 kgಗೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಮನೆಯಲ್ಲೇ ಹೆಲ್ದಿಯಾಗಿ ನಾವು ಕ್ಲೀನಾಗಿ ಅಂಟುಂಡೆಯನ್ನು ಮಾಡ್ಕೋಬೋದು. ತುಂಬ ಚೆನ್ನಾಗಿ ಬರುತ್ತೆ. ಮನೆಯವ್ರಿಗೆಲ್ಲನೂ ಇಷ್ಟನಾಗುತ್ತೆ. ಮಕ್ಕಳು ತುಂಬ ಇಷ್ಟಪಡ್ತಾರೆ. ಎಲ್ರಿಗೂ ಒಳ್ಳೆಯದು ಎನರ್ಜಿ ಉಂಡೆ ಅಂತಲೇ ಹೇಳ್ಬೋದು ಇದನ್ನ.